ವೀಕ್ಷಕರೇ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮೇವು ಕತ್ತರಿಸುವ ಯಂತ್ರ ಚಾಫ್ ಕಟರ್, ಈಗ ಹಸು ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಈ ಒಂದು ಪಶುಸಂಗೋಪನಾ ಸಾಕಾಣಿಕೆಗೆ ಈಗ ಹಸುಗಳಿಗಾಗ್ಲಿ ಕುರಿಗಳಿಗಾಗ್ಲಿ ನಾವು ಮೇವನ್ನ ಯೂಶಲ್ ಆಗಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಹೊರಗಡೆ ಎಲ್ಲ ಮೇಯಿಸ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಒಂದು ಜೋಳ ಆಗ್ಲಿ, ರಾಗಿ ಆಗ್ಲಿ, ಮೆಕ್ಕೆಜೋಳ ಇಂಥ ಆಮೇಲೆ ಇದು ಒಂದು ಬೆಳೆಗಳನ್ನ ನಾವು ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಕುಡ್ಲಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ತಿದ್ರು. ಆ ಕಟ್ ಮಾಡ್ತಿದ್ದ ಮೇವನ್ನ ಹಸುಗಳು ಏನ್ ಮಾಡ್ತಿತ್ತು ಅಂದ್ರೆ ಪೂರ್ತಿಯಾಗಿ ತಿಂತಾ ಇರ್ಲಿಲ್ಲ, ಅಲ್ಲೆಲ್ಲ ಕಡ್ಡಿಗಳನ್ನ ಆಗಾಗೆ ಬಿಡ್ಕೊಳ್ತಾ ಇತ್ತು. ಆ ಉದ್ದೇಶನ ಏನಾಯ್ತು, ಸಣ್ಣ ಸಣ್ಣದಾಗಿ ಚಾಪ್ ಆದ್ರೆ 1 ಇಂಚಿಗೆ ಅರ್ಧ ಇಂಚಿಗೆ ಕಟ್ಟಾದ್ರೆ ಒಂದು ಚೂರ್ನು ಬಿಡದ ಹಾಗೆ ಹಸುಗಳಾಗ್ಲಿ ಕುರಿಗಳಾಗ್ಲಿ ಈಸಿಯಾಗಿ ತಿನ್ನೋದಕ್ಕೆ ಅನುಕೂಲ ಆಗ್ತಿತ್ತು. ಆ ಒಂದು ಉದ್ದೇಶದಿಂದ ಈ ಒಂದು ಯಂತ್ರದ ಮುಖಾಂತರ ಕರೆಂಟ್ ಮೋಟರ್ ಇರುತ್ತೆ, ಇದರಲ್ಲಿ ಆ ಮೋಟರ್ ಸಹಾಯದಿಂದ ಇದನ್ನ ಚಾಪ್ ಕಟ್ರನ್ನ ಯೂಸ್ ಮಾಡ್ಕೊಂಡು ಹಸುಗಳಿಗೆ ಮೇವು ಕಟ್ ಮಾಡ್ಕೊಂಡು ಹಾಕೋಬಹುದು. ಇದು ಕರೆಂಟ್ ಇದ್ರೆ ಮಾತ್ರ ಸಾಧ್ಯನಾ ಸರ್? ಹೌದು, ಇದು ಈಗ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಮಿಷಿನ್ ಇದು ಕರೆಂಟಿನ ಮೋಟರ್ ಹಾಕಿರೋದ್ರಿಂದ ಕರೆಂಟ್ ಇರೋದ್ರಿಂದ ಇದೇ ಮೋಟರ್ ತೆಗೆದ್ಬಿಟ್ಟು ನೀವು ಇಂಜಿನ್ ಹಾಕೊಂಡ್ರೆ ಪೆಟ್ರೋಲ್ ಇಂಜಿನ್ ಸಹ ಹಾಕೋಬಹುದು. ಹಾಗಾಗಿ ನಿಮಗೆ ಕರೆಂಟಿನೇ ಯಾವಾಗಲೂ ಕರೆಂಟೇ ಬೇಕು ಅಂತ ಏನಿಲ್ಲ, ಇಂಜಿನಲ್ಲೂ ನೀವು ಕೂಡ ಹಾಕೋಬಹುದು. ಇದೇನಪ್ಪ ಅಂತಂದ್ರೆ ಬೆಳೆದಿರೋ ಮೇವನ್ನ ಈಗೆಲ್ಲ ಏನಾಗ್ತಿದೆ ಅಂದ್ರೆ ಸೈಲೇಜ್ ಮೇವು, ರಸಮೇವು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಮೊದಲೇ ಬೆಳೆದ್ಬಿಟ್ಟು ಅದನ್ನ ತಿಂಗಳಗಟ್ಟಲೆ ಒಂದೇ ಕಡೆ ಇಟ್ಟು ನಂತರದಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಸಿಗುತ್ತೆ ಯಾವುದಕ್ಕೆ, ಹಸುಗಳಿಗೆ. ಹಾಗಾಗಿ ಈ ಒಂದು ಯಂತ್ರನ ತುಂಬಾ ಜನ ಯೂಸ್ ಮಾಡ್ತಾರೆ. ಈ ಒಂದು ಯಂತ್ರ ನಿಮಗೆ ಹಸು ಸಾಕಾಣಿಕೆ ಮಾಡೋರಾಗಿರ್ಬೋದು, ಕುರಿ ಸಾಕಾಣಿಕೆ ಮಾಡೋರಾಗಿರ್ಬೋದು, ನಿಮಗೆ ಅತ್ಯವಶ್ಯಕ ಬೇಕೇ ಬೇಕಿದೆ. ಯಾಕೆಂದ್ರೆ ನೀವು ಮೇವನ್ನ ಒದಗಿಸ್ಲಿಕ್ಕೆ ಅದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋದ್ರಿಂದ ನಿಮಗೆ ಹಸುಗಳು ಚೆನ್ನಾಗಿ ತಿಂತವೆ, ಮತ್ತೆ ನಿಮಗೆ ಮೇವು ವೇಸ್ಟೇಜ್ ಆಗಲ್ಲ. ಹಾಗಾಗಿ ಇದರಲ್ಲಿ ನೀವು ಕ್ವಾಲಿಟಿ ಒಂದು ಚಾಪ್ ಕಟರ್ನ ನೀವು ಕೊಂಡ್ಕೊಂಡ್ರೆ ನಿಮಗೆ ಪಶುಸಂಗೋಪನೆಯಲ್ಲಿ ಆದಾಯ ದ್ವಿಗುಣವಾಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತಿದ್ದೀನಿ.